ಸೊ ಅವಾಗಲೇ ಹೇಳಿದಾಗೆ ಓವರ್ಲೋಡ್ ಆದಾಗ ಎಷ್ಟೋ ಸಲ ಒಳ್ಳೆ ಸಿನಿಮಾಗಳಿಗೆ ಹೊಡೆತ ಬೀಳುತ್ತೆ. ಸೊ ಇದನ್ನು ನಿಭಾಯಿಸೋದಾದರೆ ಹೇಗೆ ಅಥವಾ ಏನು? ಸರ್, ಇಲ್ಲಿ 4 ಪಿಕ್ಚರ್ಗೆ ಅಪೆಟೈಟ್ ಇದೆ. ಥಿಯೇಟರ್ಸ್ ಅಂತೂ ಇದೆ, ಥಿಯೇಟರಲ್ಲಿ ಯಾವ ಪಿಕ್ಚರು ಬಂದಿಲ್ಲ. ಸೊ 4 ಪಿಕ್ಚರ್ನು ಪ್ರದರ್ಶನ ಮಾಡೋಕ್ಕೆ ಥಿಯೇಟರ್ ಇದೆ. ಈಗ ನಾವು ಫಸ್ಟ್ ಅವ್ರು ಹೇಳ್ದಂಗೆ ಕೋಟಿ ಬಂದಾಗ ನೋಡಿದ್ವಿ. ಆಮೇಲೆ ನಮಗೆ ಈಗ ಶೆಫ್ ಚಿದಂಬರ ರಿಲೀಸ್ ಮಾಡಿದಾಗಲೂ ಅವ್ರು ಆ ಡೇಟ್, ಆಮೇಲೆ ಅದೊಂದು 17th ರಜಾ ಸಿಗುತ್ತೆ. ಸೊ ಎಲ್ಲರೂ ಅದೊಂದು ಎನ್ಕ್ಯಾಶ್ ಮಾಡ್ಕೋಬೇಕಾಗಿರೋದು ಒಂದು ಇದಿದೆ. ಆಮೇಲೆ ಇನ್ನು ಅವ್ರು ಹೇಳ್ದಂಗೆ IPL ಎಲೆಕ್ಷನ್ ಮುಗ್ದಾದ್ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡಿದ್ದು ಈಗ ಫಸ್ಟ್ ಸಿಗ್ತಿರೋ ಒಂದು ರಜಾ. ಆ್ಯಂಡ್ ಶಿವಮೊಗ್ಗ ಎಷ್ಟು ಬರಬೇಕು ಅಷ್ಟು ಥಿಯೇಟ್ರ್ ಹೋಗುತ್ತೆ, ಶೆಫ್ ಚಿದಂಬರಗೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ, ಕೋಟಿಗೆ ಎಷ್ಟು ಬೇಕು ಅಷ್ಟು ಹೋಗುತ್ತೆ ಸರ್. ನಾವು ಯಾವುದಕ್ಕೂ ಒಂದಕ್ಕೆ ಏನಂತಾರೆ ಜಾಸ್ತಿ ಮಾಡಿ ಇನ್ನೊಂದಕ್ಕೆ ಇದು ಆ ಪಿಕ್ಚರ್ಗೆ ಎಷ್ಟೆಷ್ಟು ದಕ್ಕಬೇಕು ಅಷ್ಟು ಮಾಡೇ ಮಾಡ್ತೀವಿ. ಜನ ಅದೇ ಅವ್ರು ಹೇಳ್ದಂಗೆ 4 ಚೆನ್ನಾಗಿದೆ, 4 ಹೋಗುತ್ತೆ. ಇನ್ಸ್ಟೆನ್ಸಸ್ ಇದೆ, 2-3 ಪಿಕ್ಚರ್ ಒಂದೇ ದಿನ ಹಿಟ್ ಆಗಿರೋ ತುಂಬ ಇನ್ಸ್ಟೆನ್ಸ್ಗಳಿದೆ, ತುಂಬ ಇನ್ಸ್ಟೆನ್ಸ್ ಇದೆ. ಸೊ ವೈ ನಾಟ್? ಈಗ ಆಮೇಲೆ ಅವ್ರು ಅದೇ ಡೇಟಿಗೆ ಬರಬೇಕು ಅಂದಾಗ ನಮ್ಮ ಫಸ್ಟ್ ಬರೋದು ಒಂದು ಬೇರೆ ಪಿಕ್ಚರ್ ಮಾಡ್ತಿರೋ ಅದೇ ದಿನಕ್ಕೆ ಮಾಡ್ತಿರೋ ಬೇರೆ ಪಿಕ್ಚರ್ಗೂ ಪ್ರಾಬ್ಲಮ್ ಆಗಬಾರ್ದು. ಈಗ ಲಾಸ್ಟಲ್ಲಿ ಶಿವಮೊಗ್ಗ ರಿಷಬ್ ಬಂದು ಕೇಳಿದಾಗ ಅವ್ರಿಗೂ ಅದೇ ಇದ್ದಿದ್ದು, ಆ 2 ಪಿಕ್ಚರು ಮಾಡ್ತಾ ಇದ್ದೀರಾ ಹೇಗೆ ಅಂತ. ಬಟ್ ಶಿವಮ್ಮ ಇಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಆಡಿಯನ್ಸ್, ಇದು ಕೋಟಿ ಈಸ್ ಅ ಲಾರ್ಜರ್ ಸೆಟ್ ಆಫ್ ಆಡಿಯನ್ಸ್. ಹಾಗಂತ ಯಾವ ಪಿಕ್ಚರ್ ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ತಕ್ಕಂಗೆ ಏನೇನು ಮಾಡ್ಬೇಕು ಹಂಗೆ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಯಾವುದಕ್ಕೂ ಒಂದು ಹೆಚ್ಚು ಕಮ್ಮಿ, ಒಂದಕ್ಕೆ ಕಮ್ಮಿ ಇನ್ನೊಂದಕ್ಕೆ ಹೆಚ್ಚು ಆ ಥರ ಮಾಡೋಕ್ಕೋಗಲ್ಲ. ಜನ ಯಾವುದನ್ನು ತಗೋತಾರೆ ಅದು ಅವತ್ತಿಗೆ ಬಿಟ್ಟಿದ್ದು. ಬಟ್ ಆ ಒಂದು ರಜಾ ಇರೋದ್ಯಲ್ವಾ, ಅದನ್ನು ಎನ್ಕ್ಯಾಶ್ ಮಾಡೋಕೆ ಮೋಸ್ಟ್ಲಿ ಎಲ್ಲರೂ ಇದು ಮಾಡ್ತಾಯಿದ್ರು. ನಾವು ಹೇಳಿದ್ವಿ, ಶೆಫ್ ಚಿದಂಬರಗೂ ಹೇಳಿದ್ವಿ, ಯಾಕಂದರೆ ಕೋಟಿ ಫಸ್ಟ್ ಅನೌನ್ಸ್ ಆಗಿದ್ದು. ಬಟ್ ದೇ ಆರ್ ಕಾನ್ಫಿಡೆಂಟ್. ಅವರು ಕೋಟಿ ಇದ್ರೂ ಸರ್ ನಮ್ಮ ಪಿಕ್ಚರ್ ನೋಡೋಕ್ಕೂ ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿದ್ದಾಗ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ನನ್ನ ಕೆಲಸ ಬಂದಿದ್ದು ಥಿಯೇಟ್ರು ಅವ್ರಿಗೆ ಕೊಡ್ಸೋಕೆ, ಅದು ನಾವು ಮಾಡ್ತಾಯಿದ್ದೀವಿ ಸರ್. ಪರಮ್ ಸರ್, 3 ಸಿನಿಮಾಗೂ ಮೇನ್ ಥಿಯೇಟ್ರ್ ಬೇಕಿಲ್ಲ ಸರ್. ಶಿವಮೊಗ್ಗ ಮೇನ್ ಥಿಯೇಟ್ರ್ ಮಾಡ್ತಿಲ್ಲ. ಆ್ಯಂಡ್ ಆ ಮೇನ್ ಥಿಯೇಟರ್ ಅನ್ನೋ ಕಾನ್ಸೆಪ್ಟು ಒಂದು 10 ವರ್ಷದಿಂದನೇ ಹೋಯ್ತು ಅಂತ ಅನ್ಕೋತೀನಿ. ಇದೆ ಗಾಂಧಿನಗರ್ 1 ಥಿಯೇಟರ್ ಇದೆ. ನೀವು ನೋಡಿದ್ರೆ ಫಸ್ಟು ಮೇನ್ ಥಿಯೇಟರ್ ಅಂತ ಏನು KG ರೋಡಲ್ಲಿ ಏನು ಥಿಯೇಟರ್ ಇದೆ ಅದೇ ಬಿಗ್ಗೆಸ್ಟ್ ರೆವೆನ್ಯೂ ಇರೋದು ಅಂತ ಇದ್ದಿದ್ದು. ಅದಕ್ಕೆ ಮೇನ್ ಥಿಯೇಟರ್ ಅಂತ ಬಂದಿದ್ದು ಮುಂಚೆಯಿಂದ. ಅವಾಗ 15 ಥಿಯೇಟ್ರ್ ಬೆಂಗಳೂರಲ್ಲಿ ಅಷ್ಟೇ ಮಾಡ್ತಾಯಿದ್ದು. ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು 50-60 ಸೆಂಟರ್ಸ್ ಹಾಕಿದಾಗ KG ರೋಡಲ್ಲಿ ಇರೋ ಥಿಯೇಟರ್ ಮೇನ್ ಥಿಯೇಟರ್ ಅನ್ನೋ ಆ ಒಂದು ಇದೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಕರ್ಕೊಂಡು ಬಂದಿರೋದ್ರಿಂದ, ಅದೇ ಥರ ಹೇಳ್ಕೊಂಡು ಬಂದಿರೋದ್ರಿಂದ ಇನ್ನೂ ಜನ ಅದನ್ನು ಕೂಗ್ತಾರೆ. ಬಿಟ್ಟು KG ರೋಡೇ ಮೇನ್ ಥಿಯೇಟ್ರ್ ಅನ್ನೋದು ಯಾವುದು ಕಾನ್ಸೆಪ್ಟ್ ಇಲ್ಲ ಸರ್. ಸೈಡ್ ಥಿಯೇಟರ್ಸ್ ಅಂತ ನಾವೇನಂತೀವಿ, ಈಗ ಆ ಕಡೆ ಕಾಮಾಖ್ಯ ಆಗಲಿ, ಈ ಕಡೆ ವೀರೇಶ್ ಆಗಲಿ, ಸಿದ್ಧಲಿಂಗೇಶ್ವರ ಎಲ್ಲದರಲ್ಲೂ ಅದಕ್ಕಿಂತ ಡಬಲ್ ರೆವೆನ್ಯೂ ಬರೋದೂ ಇದೆ. ಸೊ ಮೇನ್ ಥಿಯೇಟರ್ ಶಿವಮೊಗ್ಗ ಇಲ್ಲ ಸರ್, ಮೇನ್ ಥಿಯೇಟ್ರ್ ಇಲ್ಲ. ಶೆಫ್ ಚಿದಂಬರಂ ಮತ್ತು ಕೋಟಿ 2ಕ್ಕೂ ಮೇನ್ ಥಿಯೇಟ್ರ್. ಪರಮ್ ಸರ್, ಇಲ್ಲಿ ಈಗ ನೀವು ಒಂದು ವಾಹಿನಿಯ ಮುಖ್ಯಸ್ಥರಾಗಿದ್ದಾಗ ಕೇಳಿದಂತಹ ಕಂಟೆಂಟು ಸುಮಾರು, ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಪತ್ರಕರ್ತರಾಗಿದ್ದಾಗ ಬರೆದಂಥ ಕಂಟೆಂಟ್ ಸುಮಾರು. ಬಟ್ ಒಂದು ಪ್ರಶ್ನೆ ಅಂದರೆ, ಆಲ್ವೇಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಂಟೆಂಟ್. ಒಳ್ಳೆ ಕಂಟೆಂಟ್ ಅಂದ್ರೇನು ನಿಮ್ಮ ಪ್ರಕಾರ? ಜನರಿಗೆ ರೀಚ್ ಆಗುವಂಥ ಕಂಟೆಂಟು, ಒಳ್ಳೆ ಕಂಟೆಂಟು ರೀಚ್ ಆಗಲಿಲ್ಲ, ಈ ಕಂಟೆಂಟ್ ಬೆನ್ನು ಹತ್ತಿದಂತಹ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಒಳ್ಳೆ ಕಂಟೆಂಟ್ ಅಂದರೆ ನಿಮ್ಮ ಪ್ರಕಾರ ಏನು? ಒಳ್ಳೆ ಕಂಟೆಂಟ್ ಅಂದರೆ ಈಗ 2 ಗಂಟೆ 49 ನಿಮಿಷ ಇದೆ ನಮ್ಮ ಸಿನಿಮಾ. 2 ಗಂಟೆ 49 ನಿಮಿಷ ಅದು ನಿಮ್ಮನ್ನು ಹೋಲ್ಡ್ ಮಾಡಿದರೆ, ನಿಮ್ಮನ್ನು ಎಂಗೇಜ್ ಮಾಡಿದರೆ, ನಿಮ್ಮನ್ನು ಎಂಟರ್ಟೈನ್ ಮಾಡಿದರೆ ಅದು ಒಳ್ಳೆ ಕಂಟೆಂಟು. ಈಗೊಂದು ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕ ಒಂದು ಇಮೋಷನನ್ನು ಇವೋಕ್ ಮಾಡೋಕ್ಕೆ ಗುದ್ದಾಡ್ತಾ ಇರ್ತಾನೆ. ಆ ಇಮೋಷನನ್ನು ಇವೋಕ್ ಮಾಡೋಕ್ಕೆ ಸಾಧ್ಯ ಆದರೆ ಅದು ಒಳ್ಳೆ ಕಂಟೆಂಟು. ಅದೇ ಥರ ಈಗ ಒಬ್ಬೊಬ್ಬರು ಒಂದೊಂದು ಡ್ಯೂರೇಷನ್ ತೊಗೊಂಡು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾದ ಒಂದು ಕತೆ ಅದರ ಕಾಲಾವಧಿಯನ್ನು ಅದೇ ತೀರ್ಮಾನ ಮಾಡ್ಕೊಳ್ಳುತ್ತೆ. ಆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದ್ದರೆ ಅದು ಒಳ್ಳೆ ಕಂಟೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.